ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಪೂಜಾ. ಇವತ್ತು ಸಂಕ್ರಾಂತಿ ಹಬ್ಬದ ದಿನ. ನೀವೆಲ್ಲರೂ ಸಂಕ್ರಾಂತಿ ಹಬ್ಬನ ಹೇಗೆ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ ತಿಳಿಸಿ. ನಾವಂತೂ ತುಂಬ ಸಿಂಪಲ್, ಸಿಟಿನಲ್ಲಿ ಆಲ್ಮೋಸ್ಟ್ ಸಿಂಪಲ್ ಆಗೇ ಇರುತ್ತೆ. ಹಳ್ಳಿ ಆದರೆ ತುಂಬ ಚೆನ್ನಾಗಿರುತ್ತೆ. ಹಬ್ಬಗಳು ಮತ್ತು ಸೆಲೆಬ್ರೇಷನ್ ಎಲ್ಲವೂ ಕೂಡ ಒಂದು 5 ದಿವಸದಿಂದನೇ ಸ್ಟಾರ್ಟ್ ಮಾಡ್ಕೊಂಡಿರ್ತಾರೆ. ಹಸುಗಳಿಗೆ ಈ ಥರ ಡೆಕೋರೇಷನ್ ಮಾಡಬೇಕು ಮತ್ತು ಕಿಚಾಯಿಸೋದೆಲ್ಲ ಇರುತ್ತಲ್ವ. ಹಾಗಾಗಿ ಇನ್ನು ಹೆಣ್ಮಕ್ಳುಗಳು ಕೇಳಬೇಕಾ, ಎಳ್ಳು ಬೆಲ್ಲ ಬೀರಕ್ಕೆ ಪ್ರತಿಯೊಬ್ಬರು ಮನೆಗೂ ಹೋಗ್ತಾರೆ. ಅದೇ ಒಂಥರ ಚೆಂದ ಅನಿಸುತ್ತೆ. ಸಿಟಿಲಾದರೆ ಅಕ್ಕಪಕ್ಕದ ಒಂದು 2-3 ಮನೆಗೆ ಕೊಡ್ಬೋದೇನೋ, ಬಟ್ ಹಳ್ಳಿಗಳಲ್ಲಾದರೆ ಆಲ್ಮೋಸ್ಟ್ ಅರ್ಧ ಊರಿಗೇನೆ ಕೊಟ್ಟು ಬಂದಿರ್ತೀವಿ. ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಹಾಗೇನೆ ಮಾಡ್ತಾ ಇದ್ದಿದ್ದು. ಇನ್ನು ಕೊಟ್ಟಿಗೆಗಳಿಗೆಲ್ಲ ಮಣ್ಣು ಓಡಿಸಿ, ಮನೆ ಮುಂದೆ ಎಲ್ಲ ಮಣ್ಣು ಓಡಿಸಿ, ಈ ಸಗಣಿ ನೀರು ಹಾಕಿ ಚುಕ್ಕಿ ರಂಗೋಲಿ ಹಾಕ್ತೀನಿ. ಬರೀ ಎಳೆ ರಂಗೋಲಿ ಹಾಕೋದು, ಕೊಟ್ಟಿಗೆಗೆ ಪೂರ್ತಿ ಎಳೆ ರಂಗೋಲಿ ಬಿಡ್ತಾ ಇದ್ವಿ. ಇನ್ನು ಮನೆ ಮುಂದೆ ಕೇಳಬೇಕಾ, ಇವಾಗಲೂ ಕೂಡ ಒಂದು ಪುಟ್ಟದಾಗಿರುವಂಥ ರಂಗೋಲಿನ ಹಾಕ್ತಾ ಇದ್ದೀನಿ. ಇವತ್ತಿನ ರಂಗೋಲಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಒಂದು ಪುಟ್ಟದಾಗಿ ರಂಗೋಲಿ ಹಾಕಿ ಅದಕ್ಕೆ ಬಣ್ಣ ಕೂಡ ತುಂಬ್ತಾ ಇದ್ದೀನಿ. ಇನ್ನು ಈ ಹಬ್ಬನ ಸುಗ್ಗಿ ಹಬ್ಬ ಅಂತ ಕೂಡ ಹೇಳ್ತಾರೆ ಅಲ್ವಾ. ಈ ಟೈಮ್ನಲ್ಲಂತೂ ಮನೆ ತುಂಬ ಭತ್ತ ಇರೋದು, ದವಸ ಧಾನ್ಯ ತುಂಬಿರೋದು. ನಮಗೆ ಈ ಟೈಮ್ನಲ್ಲಿ ಅಂದರೆ ಡಿಸೆಂಬರ್ ಟೈಮ್ನಲ್ಲೇ ಭತ್ತ ಕೊಯ್ಲಿಗೆ ಬರ್ತಾ ಇತ್ತು. ಭತ್ತನೆಲ್ಲ ಮನೆ ತುಂಬ ತುಂಬಿಸ್ಕೊಳ್ತಾ ಇದ್ವಿ, ಚೀಲದಲ್ಲಾಗಿರ್ಬೋದು. ಹಾಗೆ ಮೂಲೆಯಲ್ಲಿ ಗುಡ್ಡೆ ಕಟ್ಟಿ ಹಾಕ್ತಾರಲ್ವ, ಆ ಥರ ಕೂಡ ಹಾಕಿ. ಇನ್ನು ಈ ಟೈಮ್ನಲ್ಲಂತೂ ಮನೆ ಮುಂದೆ ಭತ್ತ ಇಸ್ಕೊಳ್ಳೋದಕ್ಕೆ ಮತ್ತು ಅಕ್ಕಿ ಇಸ್ಕೊಳ್ಳೋದಕ್ಕೆಲ್ಲ ಬರೋರು, ಅವ್ರಿಗೆಲ್ಲ ಜಾಸ್ತಿ ಕೊಡಬೇಕಾಗಿತ್ತು. ಇನ್ನು ನಾವೇ ಬೆಳೀತಾ ಇದ್ವಿ ಅಲ್ವಾ, ಸೊ ಹೊರಗಡೆಯಿಂದ ತರೋ ಅಗತ್ಯನೇ ಇರಲಿಲ್ಲ.
ಮನೆ ತುಂಬ ಭತ್ತ ಇರೋದು, ಅದಕ್ಕೆ ಹೇಳೋದು ಅಲ್ವಾ ಸುಗ್ಗಿ ಹಬ್ಬ ಅಂತ. ಇನ್ನು ಆ ಭತ್ತಕ್ಕೆಲ್ಲ ಪೂಜೆ ಮಾಡುವಂಥದ್ದು, ಇನ್ನು ಹಸುಗಳಿಗೆಲ್ಲ ಪೂಜೆ ಮಾಡುವಂಥದ್ದು, ಮತ್ತು ಕಿಚಾಯಿಸಕ್ಕೆ ಹೋಗುವಂಥದ್ದು, ನಾವೆಲ್ಲ ರೆಡಿಯಾಗಿ ಮನೆ ಮನೆಗೆ ಹೋಗಿ ಎಳ್ಳು ಬೆಲ್ಲ ಕೊಡುವಂಥದ್ದು. ನನಗಂತೂ ಈ ಹಬ್ಬ ತುಂಬಾ ಇಷ್ಟ ಆಗೋದು. ಯಾಕೆಂದರೆ ನಮ್ಮಮ್ಮ ಅಂತೂ ನನಗೆ ನಮ್ಮ ಅಕ್ಕಂಗೆ ಇಬ್ರಿಗೂ ಕೂಡ ಚೆನ್ನಾಗಿ ಅಲಂಕಾರ ಮಾಡಿ ಒಂದು ಪುಟ್ಟಿನಲ್ಲಿ ಹಾಕಿ ಎಳ್ಳು ಬೆಲ್ಲ ಪ್ಯಾಕೆಟ್ಸ್ಗಳೇನಿತ್ತು, ಅವಾಗ ಈ ಥರ ಪ್ಯಾಕೆಟ್ಸ್ಗಳು ಬರ್ತಾ ಇರಲಿಲ್ಲ, ನಾರ್ಮಲ್ ಆಗಿ ಪೇಪರಲ್ಲಿ ಬರುತ್ತಲ್ವ ಆ ಥರ ಬರೋದು, ಅದಕ್ಕೆ ಹಾಕಿ ಎಲ್ಲರ ಮನೆಗೂ ಕೊಟ್ಬಿಟ್ಟು ಬರೋಗಿ ಅಂತ ಕಳಿಸೋರು. ಬೇರೆಯವರು ನಮ್ಮ ಮನೆಗೆ ಬಂದು ಕೊಡೋರು, ನಾವು ಬೇರೆಯವ್ರ ಮನೆಗೆ ಹೋಗಿ ಕೊಡ್ತಾ ಇದ್ವಿ. ಏನೋ ಒಂಥರ ಚೆನ್ನಾಗಿರ್ತಿತ್ತು ಆ ಹಬ್ಬಗಳು. ಯಾರೆಲ್ಲ ಈ ಥರ ಮನೆ ಮನೆಗೆ ಹೋಗಿ, ಅಂದರೆ ಆಲ್ಮೋಸ್ಟ್ ಎಲ್ಲ ಬೀದಿಗಳಿಗೂ ಎಲ್ಲ ಮನೆಗಳಿಗೂ ಹೋಗಿ ಇಳ್ಬಿಟ್ಟು ಬರ್ತಾ ಇದ್ವಿ. ಈ ಥರ ಯಾರ್ಯಾರ ಮನೆಯಲ್ಲಿ ಮಾಡ್ತಾ ಇದ್ರಿ, ಯಾರ್ಯಾರು ಮಾಡ್ತಾ ಇದ್ರಿ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡಿದ ನಂತರ ಎಳ್ಳು ಬೆಲ್ಲ ಮಾಡ್ತಾ ಇದ್ದೀನಿ. ಎಳ್ಳು ಬೆಲ್ಲ ಆಲ್ರೆಡಿ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ, ಬಟ್ ಮಿಕ್ಸ್ ಮಾಡ್ಕೊಂಡಿರಲಿಲ್ಲ. ಇವಾಗ ಮಿಕ್ಸ್ ಮಾಡಿ ನೈವೇದ್ಯಕ್ಕಿಟ್ಟು ಅದಾದ ನಂತರ ಅಡುಗೆ ಎಲ್ಲ ಮಾಡಿ ಕೊನೆಯಲ್ಲಿ ನೈವೇದ್ಯಕ್ಕೆ ಇನ್ನೊಂದು ಸಾರಿ ಇಡ್ತೀನಿ. ಇವಾಗ ಎಳ್ಳು ಬೆಲ್ಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದನ್ನ ಶೂಟ್ ಮಾಡ್ಕೋತಾ ಇದ್ದೆ, ಸೊ ಹಾಗಾಗಿ ಸ್ವಲ್ಪನೇ ಹಾಕಿ ಈ ಥರ ಶೂಟ್ ಮಾಡ್ಕೊಂಡಿದ್ದಾಯಿತು. ಸ್ವಲ್ಪ ಇನ್ಸ್ಟಾಗ್ರಾಮ್ ರೀಲ್ಸ್ಗೆ ಅಪ್ಲೋಡ್ ಮಾಡಬೇಕಾಗಿತ್ತು, ಅದಕ್ಕೋಸ್ಕರ. ಇವಾಗ ಅದು ಸಹ ಆಯಿತು. ಇವಾಗ ಮಿಕ್ಕೊಂಡಿರುವಂಥದ್ದು ಏನಿತ್ತು ಅದನ್ನೆಲ್ಲ ಇನ್ನೊಂದು ಸಾರಿ ಮಿಕ್ಸ್ ಮಾಡ್ಕೊಳ್ಳೋದು. ನಮ್ಮನೆಯಲ್ಲಿ ಎಳ್ಳು ಬೆಲ್ಲನೂ ಕೂಡ ದೇವ್ರಿಗೆ ನೈವೇದ್ಯಕ್ಕೆ ಇಡ್ತೀವಿ, ಅದನ್ನು ಕೂಡ ಇಟ್ಟಿದ್ದಾಯಿತು. ಇವಾಗ ಏನಿತ್ತು ಮಿಕ್ಕೊಂಡಿರುವಂಥ ಐಟಮ್ಸ್ಗಳು ಅದನ್ನು ಕೂಡ ಹಾಕ್ಕೋಬೇಕಾಗಿತ್ತು. ಇದು ಚಿಕ್ಕ ಬೌಲ್ ಅಲ್ವಾ, ಸೊ ಹಾಗಾಗಿ ಒಂದು ದೊಡ್ಡ ಪಾತ್ರೆಗೆ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಮನೆಯಲ್ಲಿ ಸ್ವಲ್ಪ ವಿಶೇಷವಾಗಿರುವಂಥ ಅಡುಗೆನೇ ಮಾಡೋದು. ಏಕೆ ಅಂತಂದರೆ ಒಂದು ಸಾರಿ ಸ್ವೀಟ್ ಪೊಂಗಲ್, ಖಾರ ಪೊಂಗಲ್ 1 ವರ್ಷ ಮಾಡಿದ್ರೆ ಇನ್ನೊಂದು ವರ್ಷ ಈ ಥರ ಕಿಚಡಿ ಮಾಡ್ಕೋತೀವಿ. ತುಂಬ ಜನಕ್ಕೆ ಗೊತ್ತಿರೋದಿಲ್ಲ. ಈ ಮೈಸೂರು, ಮಂಡ್ಯ ಮತ್ತು ಚಾಮರಾಜನಗರ, ಕೊಳ್ಳೇಗಾಲ, ನರಸೀಪುರ ಈ ಸೈಡ್ ಈ ಥರ ಸಂಕ್ರಾಂತಿ ಹಬ್ಬಕ್ಕೆ ಕಿಚಡಿನ ಮಾಡೋದು. ಅದಕ್ಕೆ ಕಾಂಬಿನೇಷನ್ ಆಗಿ ಕಾಯಿ ತೊಗೆ ಮಾಡ್ತೀವಿ, ಅಂದರೆ ಸ್ವೀಟ್ ಚಟ್ನಿ ಅಂತಾರಲ್ವ ಅದನ್ನು ಮಾಡ್ತೀವಿ. ಇವಾಗ ಕಡಲೆಕಾಯಿನ ಬೇಯಿಸ್ಕೊಳ್ಳೋದಕ್ಕೆ ಅಂತ ಒಂದು ಪಾತ್ರೆನ ಇಟ್ಕೊಂಡು ನೀರನ್ನು ಹಾಕಿ ಕಡಲೆಕಾಯಿನ ನೀಟಾಗಿ ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೆ, ಅದನ್ನು ಇವಾಗ ಬೇಯೋದಕ್ಕೆ ಹಾಕೋತಾ ಇದ್ದೀನಿ. ಇದಕ್ಕೇನೆ ಉಪ್ಪನ್ನು ಸಹ ಸೇರಿಸ್ಕೊಂಡ್ಬಿಡ್ತೀನಿ. ಕುಕ್ಕರಲ್ಲೇ ಕೂಗಿಸ್ಕೋಬೋದು, ಆದರೆ ಈ ಥರ ಸ್ಟೀಮರ್ ಇದ್ದರೆ ಬೇಗ ಆಗೋಗ್ಬಿಡುತ್ತೆ. ಏಕೆ ಅಂತಂದರೆ ಕೆಳಗಡೆ ಕಡಲೆಕಾಯಿ ಸಹ ಬೇಯ್ತಾ ಇರುತ್ತೆ, ಇನ್ನೊಂದು ಸೈಡು ಸ್ಟೀಮರ್ನ ಇಟ್ಕೊಂಡು, ಅಂದರೆ ಇದ್ರ ಮೇಲ್ಗಡೆ ಸ್ಟೀಮರ್ನ ಇಟ್ಕೊಂಡು ಅಲ್ಲಿ ಗೆಣಸು ಮತ್ತು ಅವರೆಕಾಳು, ಕುಂಬಳಕಾಯಿ ಇದನ್ನೆಲ್ಲ ಬೇಯಿಸ್ಕೋಬೋದು ಅಂತ. ಕಡಲೆಕಾಯಿ ಬೇಯೋ ಅಷ್ಟರಲ್ಲಿ 4 ಐಟಮ್ಸ್ನ ಸ್ಟೀಮ್ ಮಾಡ್ಕೋಬೋದು. ಇವಾಗ ಇದ್ರ ಮೇಲ್ಗಡೆ ಸ್ಟೀಮರ್ನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಅವರೆಕಾಳು, ತುಂಬ ಕಡಿಮೆ ನಾವು ಈ ಥರ ಅವರೆಕಾಳನ್ನ ತಿನ್ನೋದು, ಹಾಗಾಗಿ ಸ್ವಲ್ಪ ಮಾತ್ರ ಹಾಕ್ಕೊಂಡಿದ್ದೀನಿ, ಒಂದೊಂದಾದ್ರೂ ತಿನ್ನೋಣ ಅಂತ. ಹಾಗೆ ಸ್ವಲ್ಪ ಸಿಹಿ ಗೆಣಸನ್ನು ಸಹ ವಾಶ್ ಮಾಡ್ಕೊಂಡು ಸೇರಿಸ್ಕೊಂಡು ಇದ್ರ ಮೇಲೆ ಸ್ವಲ್ಪ ಉಪ್ಪನ್ನ ಸ್ಪ್ರಿಂಕಲ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಒಂದು 10 ನಿಮಿಷ ಬಿಟ್ಟರೆ ಪರ್ಫೆಕ್ಟಾಗಿ ಸ್ಟೀಮ್ ಆಗಿರುತ್ತೆ. ಈ ಸಿಹಿ ಗೆಣಸು, ಅವರೆಕಾಳು ಕೂಡ ತುಂಬ ಚೆನ್ನಾಗಿ ಬೆಂದಿರುತ್ತೆ. ಇವಾಗ ಚೆಕ್ ಮಾಡ್ಕೋತಾ ಇದ್ದೀನಿ ಕರೆಕ್ಟಾಗಿ ಬೆಂದಿದೆಯಾ ಅಂತ. ಇವಾಗ ಇದು ಬೆಂದಿತ್ತು, ಇವಾಗ ಎತ್ತಿಟ್ಕೊಂಡು ಮತ್ತೆ ಕುಂಬಳಕಾಯಿ ಹಾಗೆಯೇ ಅವರೆಕಾಳು ಬಿಡಿಸಿರುವಂಥದ್ದು ಅದನ್ನು ಹಾಕ್ಕೋತೀನಿ. ಅವೆರಡನ್ನೂ ಸಹ ಬಳಸ್ಕೊಂಡು ನಮ್ಮೂರ ಕಡೆ ತಾಳ್ದ ಅಂತ ಮಾಡ್ತೀವಿ. ಈ ನಮ್ಮೂರಲ್ಲಿ ಸಂಕ್ರಾಂತಿ ಹಬ್ಬಕ್ಕೆ ಮಾಡುವಂಥದ್ದು ಕಿಚಡಿ, ತಾಳ್ದ, ಎಳ್ಳು ಬೆಲ್ಲ ಹಾಗೆಯೇ ಸಿಹಿ ಚಟ್ನಿ, ಈ ಥರ 3 ಕಾಂಬಿನೇಷನಲ್ಲಿ ಮಾಡ್ಕೊಳ್ಳೋ ಅಂಥದ್ದು. ನಮ್ಮ ಅತ್ತೆ ಮನೆ ಕಡೆನೇ ಒಂಥರ ಕಿಚಡಿ ಮಾಡ್ತಾರೆ, ಹಾಗೆ ಒಂಥರ ತಾಳ್ದ ಮಾಡ್ತಾರೆ. ಇನ್ನು ನಮ್ಮ ತಾಯಿ ಮನೆಯಲ್ಲಿ ಮಾಡುವಂಥದ್ದೇ ಬೇರೆ ರೀತಿ ಇರುತ್ತೆ. ನಮ್ಮ ತಾಯಿ ಮನೆ ಕಡೆ ಮಾಡ್ತಾರಲ್ವ, ಅಂದರೆ ಎಣ್ಣೆ ಎಲ್ಲೂ ಬಳಸಲ್ಲ, ಒಗ್ಗರಣೆನೂ ಸಹ ಹಾಕಲ್ಲ, ಅದೇ ಥರನೇ ಮಾಡ್ಕೊಳ್ಳೋದು. ಇಲ್ಲಿ ಸ್ವಲ್ಪ ಒಗ್ಗರಣೆನೆಲ್ಲ ಹಾಕಿ ತಾಳ್ದನ ಮಾಡ್ಕೊಳ್ಳುವಂಥದ್ದು. ನಮ್ಮಮ್ಮನ ಮನೆಯಲ್ಲಿ ಕಿಚಡಿಗೂ ಕೂಡ ಒಗ್ಗರಣೆ ಹಾಕಲ್ಲ, ಹಾಗೆಯೇ ಇನ್ನು ಈ ತಾಳ್ದ ಮಾಡ್ಕೋತೀವಲ್ವ ಅದಕ್ಕೂ ಸಹ ಈರುಳ್ಳಿ ಇದನ್ನೆಲ್ಲ ಹಾಕಿ ಒಗ್ಗರಣೆ ಹಾಕೋತೀವಲ್ವ ಅದೇನೂ ಹಾಕಲ್ಲ. ಡೈರೆಕ್ಟಾಗಿ ಉಚ್ಚೆಳ್ಳು ಪುಡಿನ ಹಾಕಿ ಸಿಂಪಲ್ಲಾಗಿ ಬೆಂದಿರೋ ಅಂಥ ಅವರೆಕಾಳು ಮತ್ತು ಈ ಕುಂಬಳಕಾಯಿಗೆ ಉದುರಿಸ್ಕೊಂಡ್ಬಿಡ್ತಾರಷ್ಟೇ.
ಆದರೆ ನಮ್ಮ ಅತ್ತೆ ಮನೆ ಕಡೆ ಒಗ್ಗರಣೆನ ಹಾಕ್ತಾರೆ. ನೀವು ಯಾವ ಥರ ಕುಂಬಳಕಾಯಿ ತಾಳ್ದ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇವಾಗ ಇನ್ನೊಂದು ಸೈಡಲ್ಲಿ ಇವಾಗ ಎತ್ತಿಟ್ಕೊಂಡಿದ್ದಾಯ್ತಲ್ವ ಗೆಣಸು ಮತ್ತು ಅವರೆಕಾಳು, ಇವಾಗ ಅದಕ್ಕೇ ಕುಂಬಳಕಾಯಿನೂ ಸಹ ಕಟ್ ಮಾಡಿ ಸೇರಿಸ್ಕೊಂಡ್ಬಿಡ್ತೀನಿ. ಸೊ ಹಾಗಾಗಿ ಅದನ್ನು ಸಹ ಕಟ್ ಮಾಡ್ಕೋತಾ ಇದ್ದೀನಿ. ಇದನ್ನು ಅಷ್ಟೇ ಸ್ವಲ್ಪ ಮಾತ್ರ ತಿನ್ನೋದು, ಹಾಗಾಗಿ ಕಡಿಮೆ ಕ್ವಾಂಟಿಟಿಯಲ್ಲೇ ಮಾಡ್ಕೋತಾ ಇದ್ದೀನಿ. ಅರ್ಧದಷ್ಟು ಕುಂಬಳಕಾಯಿ ತೊಗೊಂಡು ಬಂದಿದ್ದೆ, ಅದರಲ್ಲಿ ಅರ್ಧದಷ್ಟು ಮಾತ್ರ ಕಟ್ ಮಾಡ್ಕೋತಾ ಇದ್ದೀನಿ. ತಾಳ್ದ ಅಂತ ಅಂದರೆ ಈ ಕುಂಬಳಕಾಯಿನ ಸಣ್ಣದಾಗಿ ಕಟ್ ಮಾಡ್ಕೋಬಾರ್ದು, ಸ್ವಲ್ಪ ದೊಡ್ಡದಾಗೇನೆ ದೊಡ್ಡ ಪೀಸ್ಗಳಾಗಿ ಕಟ್ ಮಾಡ್ಕೋಬೇಕು. ಎಳ್ಸಾಗಿತ್ತು ಕೂಡ ಬೇಗನೆ ಬೆಂದೋಗ್ಬಿಡುತ್ತೆ ಅಂತ ಸ್ವಲ್ಪ ದೊಡ್ಡದಾಗೇನೆ ಕಟ್ ಮಾಡ್ಕೋತಾ ಇದ್ದೀನಿ. ಸಿಪ್ಪೆ ಸಮೇತ ಹಾಕೊಂಡ್ರು ಕೂಡ ಸ್ಟೀಮರಲ್ಲಿ ತುಂಬ ಚೆನ್ನಾಗೇನೆ ಬೇಯುತ್ತೆ. ಇವಾಗ ಇದನ್ನೆಲ್ಲ ಕಟ್ ಮಾಡ್ಕೊಂಡಿದ ನಂತರ ಕೆಳಗಡೆ ಕಡಲೆಕಾಯಿ ಬೇಯ್ತಾ ಇತ್ತು ಅಲ್ವಾ, ಮೇಲ್ಗಡೆ ಸ್ಟೀಮರ್ ಖಾಲಿ ಆಗಿತ್ತು. ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಕುಂಬಳಕಾಯಿ ಹಾಗೆ ಅವರೆಕಾಳನ್ನು ಸಹ ಸೇರಿಸ್ಕೊಂಡ್ಬಿಡ್ತೀನಿ. ಇದಕ್ಕೂ ಕೂಡ ಮೇಲ್ಗಡೆ ಸ್ವಲ್ಪ ಉಪ್ಪನ್ನ ಸ್ಪ್ರಿಂಕಲ್ ಮಾಡಿಕೊಂಡು ಸ್ಟೀಮ್ ಮಾಡ್ಕೊಂಡಿರ್ತೀನಿ. ಅವಾಗ ಸ್ವಲ್ಪ ಉಪ್ಪು ಹಿಡ್ದಿರುತ್ತೆ. ಇನ್ನು ಒಗ್ಗರಣೆಗೆ ಉಪ್ಪನ್ನ ಹಾಕೊಂಡ್ಬಿಡ್ತು ಅಂದರೆ ಟೇಸ್ಟ್ ಕೂಡ ಚೆನ್ನಾಗೇ ಬರುತ್ತೆ ಅಂತ. ಇವಾಗ ಅವರೆಕಾಳನ್ನ ಸ್ವಲ್ಪ ಬಿಡಿಸ್ಕೊಂಡು ವಾಶ್ ಮಾಡಿಕೊಂಡು ಇದರೊಳಗಡೆ ಸೇರಿಸ್ಕೊಳ್ಳೋದು. ಇದನ್ನು ಕೂಡ ಒಂದು 10ರಿಂದ 15 ನಿಮಿಷ ಸ್ಟೀಮ್ ಮಾಡ್ಕೊಂಡ್ರೆ ಬೆಂದೋಗ್ಬಿಡುತ್ತೆ. ಇದು ಬೇಯುವಷ್ಟರಲ್ಲಿ ಆಲ್ರೆಡಿ ಕಡಲೆಕಾಯಿ ಅರ್ಧದಷ್ಟು ಬೆಂದಿರುತ್ತೆ, ಇವಾಗ ಇನ್ನರ್ಧದಷ್ಟು ಬೆಂದೋಗ್ಬಿಡುತ್ತೆ. ಕುಕ್ಕರ್ನಲ್ಲಿ ಮಾಡ್ಕೊಳ್ಳೋದಕ್ಕಿಂತ ಈ ಥರ ಸ್ಟೀಮರಲ್ಲಿ ಮಾಡ್ಕೊಂಡ್ರೆ ಬೆಟರ್ ಅಂತ ಅನಿಸ್ತು. ಸೊ ಹಾಗಾಗಿ ಇದರಲ್ಲೇ ಮಾಡ್ಕೋತಾ ಇದ್ದೀನಿ ಇವತ್ತು. ಹಾಗೆ ಇನ್ನೊಂದು ಸೈಡಲ್ಲಿ ಕಿಚಡಿ ಮಾಡ್ಕೊಳ್ಳೋದಕ್ಕೂ ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ. ಯಾರ್ಯಾರ ಮನೆಯಲ್ಲಿ ಈ ಥರ ಕಿಚಡಿ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಕೆಲವರು ಕಿಚಡಿ ಮುದ್ದೆ ಮಾಡ್ತಾರೆ, ಇನ್ನು ಕೆಲವರು ಈ ಥರ ನಾರ್ಮಲ್ ಆಗಿ ಸ್ವಲ್ಪ ರೈಸ್ ಥರನೇ ಮಾಡ್ಕೋತಾರೆ. ಇವತ್ತು ನಾನು ರೈಸ್ ಥರನೇ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ಒಂದು ಪಾತ್ರೆಗೆ ಹೆಸರು ಬೇಳೆನ ಹಾಕಿ ಇದನ್ನು ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೋಬೇಕಷ್ಟೇ. ನಾನು ಸ್ವೀಟ್ ಪೊಂಗಲ್ಗೆ ಮತ್ತು ಕಿಚಡಿಗೆ ಎರಡಕ್ಕೂ ಆಗೋ ಥರ ಒಂದೇ ಸಾರಿ ಬೇಯಿಸ್ಕೊತಾ ಇದ್ದೀನಿ. ಕೊನೆಯಲ್ಲಿ ಎರಡಕ್ಕೂ ಕೂಡ ಸೆಪ್ರೇಟಾಗಿ ಅದಕ್ಕೆ ಬೆಲ್ಲನ ಹಾಕ್ಕೊಂಡು ಇದಕ್ಕೆ ಮಸಾಲೆನ ಹಾಕ್ಕೊಂಡ್ಬಿಡ್ತು ಅಂತಂದರೆ ಕಿಚಡಿ ಸಹ ರೆಡಿಯಾಗಿರುತ್ತೆ, ಹಾಗೆ ಸ್ವೀಟ್ ಪೊಂಗಲ್ ಸಹ ರೆಡಿಯಾಗಿರುತ್ತೆ ಅಂತ. ಇವಾಗ ಅಕ್ಕಿ ಮತ್ತು ಬೇಳೆನ ವಾಶ್ ಮಾಡ್ಕೊಂಡಿದ ನಂತರ ಅದಕ್ಕೆ ನೀರನ್ನು ಹಾಕಿ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಇದನ್ನು ಚೆನ್ನಾಗಿ ಬೇಯಿಸ್ಕೊತಾ ಇರ್ತೀನಿ. ಅದು ಬೇಯೋಷ್ಟರಲ್ಲಿ ಕಿಚಡಿಗೆ ಬೇಕಾಗಿರುವಂಥ ಮಸಾಲೆಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಹಾಗೆ ಕುಂಬಳಕಾಯಿ ತಾಳ್ದಾಗೂ ಬೇಕಲ್ವಾ ಒಗ್ಗರಣೆ, ಅದಕ್ಕೂ ಸಹ ರೆಡಿ ಮಾಡ್ಕೋತಾ ಇದ್ದೀನಿ. ಈ ಕಿಚಡಿ ಮಾಡ್ಕೊಳ್ಳೋದು ತುಂಬಾ ಸುಲಭ, ಟೇಸ್ಟ್ ಸ್ವಲ್ಪ ಡಿಫ್ರೆಂಟಾಗೇ ಇರುತ್ತೆ. ನಾವು ಚಿಕ್ಕವರಿದ್ದಾಗ ತಿಂತಾನೆ ಇರಲಿಲ್ಲ. ಇದೇನು ಕಾಂಬಿನೇಷನ್, ಸ್ವಲ್ಪ ಖಾರ ಇರುತ್ತೆ ಅನ್ನ, ಅದಕ್ಕೆ ಸ್ವೀಟ್ ಚಟ್ನಿ ಹಾಕೊಂಡು ತಿಂತಾರಾ ಅಂತ ತಿಂತಾನೆ ಇರಲಿಲ್ಲ. ಅದ್ರ ಬೆಳಿಗ್ಗೆ ಈ ಕಿಚಡಿ ಅನ್ನಕ್ಕೆ ಸ್ವಲ್ಪ ಮೊಸರು ಹಾಕೊಂಡು ತಿಂತಾ ಇದ್ವಿ. ಅದು ತುಂಬ ರುಚಿಯಾಗಿರುತ್ತೆ ಮಾತ್ರ. ಬೇಕಿದ್ರೆ ಒಮ್ಮೆ ಟ್ರೈ ಮಾಡಿ ನೋಡಿ. ಈ ಥರ ಯಾರಿಗೆಲ್ಲ ಇಷ್ಟ ಅಂತ ಸಹ ಕಮೆಂಟ್ ಮಾಡಿ ತಿಳಿಸಿ. ಇವಾಗ ಇದು ಮಸಾಲೆ ರುಬ್ಕೊಳ್ಳೋದು ಕೂಡ ತುಂಬಾ ಸುಲಭ ಆಯಿತಾ. ಇದಕ್ಕೆ ಸ್ವಲ್ಪ ಈರುಳ್ಳಿ ಬೇಕು, ಹಾಗೆ ತಾಳ್ದಾಗ ಬೇಕು ಈರುಳ್ಳಿ, ಅದನ್ನು ಸಹ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನೆಲ್ಲ ಮಾಡ್ಕೊಳ್ಳೋ ಅಷ್ಟರಲ್ಲಿ ನಾವು ಕಾಳು ಮತ್ತು ಕುಂಬಳಕಾಯಿನ ಬೇಯೋದಕ್ಕೆ ಇಟ್ಕೊಂಡಿದ್ದೆ ಅಲ್ವಾ, ಅದು ಕೂಡ ತುಂಬ ಚೆನ್ನಾಗಿ ಬೆಂದಿತ್ತು. ಇವಾಗ ಅದನ್ನು ಒಂದು ಸೈಡಲ್ಲಿ ಎತ್ತಿಟ್ಕೊಂಡ್ಬಿಡ್ತೀನಿ. ಇನ್ನು ಕಡಲೆಕಾಯಿ ಸಹ ಬೆಂದಿರುತ್ತೆ, ಅದನ್ನು ಕೂಡ ನೀರನ್ನೆಲ್ಲ ಶೋಧಿಸೋದಕ್ಕೆ ಎತ್ತಿಟ್ಕೊಂಡ್ಬಿಡೋದು. ಇವಾಗ ಆಲ್ಮೋಸ್ಟ್ ಅರ್ಧದಷ್ಟು ಅಡುಗೆ ಮುಗ್ದೇ ಹೋಗ್ಬಿಟ್ಟಿರುತ್ತೆ. ಇನ್ನು ಸ್ವೀಟ್ ಪೊಂಗಲ್, ಖಾರ ಪೊಂಗಲ್ ಮಾಡ್ಕೊಳ್ಳೋದಷ್ಟೇ. ಇನ್ನು ಒಗ್ಗರಣೆ ಹಾಕಿ ತಾಳ್ದ ಸಹ ಮಾಡ್ಕೊಳ್ಳೋದಷ್ಟೇ. ನೋಡಿ ಇವಾಗ ಕಡಲೆಕಾಯಿ ಸಹ ಎಷ್ಟು ಚೆನ್ನಾಗಿ ಬೆಂದಿದೆ. ಹಾಗೆ ಇವಾಗ ಈ ಮಸಾಲೆ ರುಬ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೋತಾ ಇದ್ವಿ ಅಲ್ವಾ, ಅದಕ್ಕೆ ಕೆಲವ್ರು ಬೆಳ್ಳುಳ್ಳಿನ ಹಾಕ್ತಾರೆ, ಕೆಲವ್ರು ಹಾಕೋದಿಲ್ಲ. ಆದರೆ ಅರ್ಶಿನದ ಕೊಂಬು ಮಾತ್ರ ಬೇಕೇ ಬೇಕು. ಅದನ್ನು ಈ ಥರ ಕಟ್ ಮಾಡಿಕೊಂಡು ಕ್ರಷ್ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೀನಿ. ಇನ್ನು ಮಸಾಲೆ ರುಬ್ಕೊಳ್ಳೋದಕ್ಕೆ ಸ್ವಲ್ಪ ಜೀರಿಗೆ ಸಹ ಬೇಕು, ಒಂದು ಸ್ಪೂನಷ್ಟು, ಒಂದು ಚಿಕ್ಕ ಸ್ಪೂನಲ್ಲಿ 1 ಸ್ಪೂನಷ್ಟು ಡ್ರೈ ರೋಸ್ಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಹಾಗೆ ಕೂಡ ಹಾಕ್ಕೋಬೋದು. ನಾನು ಮೊದಲೇ ಹೇಳಿದಾಗೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಮಾಡ್ತಾರೆ. ಇವತ್ತು ನಮ್ಮ ಅತ್ತೆ ಮನೆ ಮತ್ತು ನನ್ನ ತಾಯಿ ಮನೆ ಎರಡು ಮಿಕ್ಸ್ ಮಾಡ್ಕೊಂಡು ಮಾಡ್ತಾ ಇದ್ದೀನಿ. ಹಾಗೆ ಇನ್ನು ತಾಳ್ದಾಗೋಸ್ಕರ ಅಂತ ಹುಚ್ಚೆಳ್ಳು ಸಹ ಬೇಕು, ಅದನ್ನು ಸಹ ಸ್ವಲ್ಪ ಹೊತ್ತು ಡ್ರೈ ರೋಸ್ಟ್ ಮಾಡಿಕೊಂಡು ಎತ್ತಿಟ್ಕೋತಾ ಇದ್ದೀನಿ. ಇದನ್ನು ಎಷ್ಟು ಹುಡುಕಿದ್ದೀನಿ ಅಂತಂದರೆ ಕೆಲವು ದಿನಸಿ ಅಂಗಡಿಗಳಲ್ಲಿ ಸಿಗೋದೇ ಇಲ್ಲ. ಈ ಹುಡುಕಿ ಸಾಕಾಗಿ ಯಾವುದೋ ಒಂದು ಪುಟ್ಟ ಅಂಗಡಿನಲ್ಲಿ ಸಿಕ್ತು, ಹೋಗಿ ತೊಗೊಂಡು ಬಂದಿದ್ದಾಯಿತು ಈ ಹುಚ್ಚೆಳ್ಳನ್ನ. ಇದನ್ನು ಸಹ ಡ್ರೈ ರೋಸ್ಟ್ ಮಾಡಿಕೊಂಡು ಇದನ್ನು ಕ್ರಷ್ ಮಾಡ್ಕೋಬೇಕು. ಅಂದರೆ ಸ್ವಲ್ಪ ತಣ್ಣಗಾದ ನಂತರ ಕ್ರಷ್ ಮಾಡ್ಕೋಬೇಕಾಗುತ್ತೆ, ಇಲ್ಲ ಮಿಕ್ಸಿ ಜಾರ್ಗೆ ಹಾಕಿ ಪೌಡರ್ ಸಹ ಮಾಡ್ಕೋಬೋದು. ಇವಾಗ ಕಿಚಡಿ ಮಾಡ್ಕೊಳ್ಳೋದಕ್ಕೆ ಮಸಾಲೆನ ರುಬ್ಕೋತಾ ಇದ್ದೀನಿ. ಅದಕ್ಕೆ ಡ್ರೈ ರೋಸ್ಟ್ ಮಾಡಿಟ್ಕೊಂಡಿರೋಂಥ ಜೀರಿಗೆನ ಹಾಕಿ ಕರಿಬೇವಿನ ಸೊಪ್ಪು ನೀವು ಹೆಚ್ಚು ಕಡಿಮೆ ಮಾಡ್ಕೋಬೋದು. ಹಾಗೆ ಸ್ವಲ್ಪ ಅರಿಶಿನದ ಕೊಂಬನ್ನ ಕುಟ್ಟಿಟ್ಕೊಂಡಿದ್ದೆ ಅಲ್ವಾ, ಅದನ್ನು ಸಹ ಸೇರಿಸಿ 2 ಒಣಗಿರುವಂಥ ಮೆಣಸಿನಕಾಯಿನ ಹಾಕೋತಾ ಇದ್ದೀನಿ. ಹಾಗೆ ಸ್ವಲ್ಪ ಮಾತ್ರ ಈರುಳ್ಳಿನ ಸೇರಿಸಿ ಸ್ವಲ್ಪ ನೀರನ್ನು ಹಾಕಿ ಇದನ್ನು ಸ್ಮೂತಾಗಿ ಪೇಸ್ಟ್ ಮಾಡ್ಕೊಳ್ಳೋದು. ಇಷ್ಟೇ ಇದಕ್ಕೆ ಮಸಾಲೆ, ಇನ್ನು ಒಗ್ಗರಣೆ ಅದು ಇದು ಏನೂ ಇಲ್ಲ. ಇಷ್ಟು ಮಸಾಲೆ ಹಾಕೊಂಡ್ರೆ ಕಿಚಡಿ ರೆಡಿಯಾಗಿರುತ್ತೆ. ಇದನ್ನು ನಾನು ಮೊದಲೇ ಹೇಳಿದಾಗೆ ಮುದ್ದೆ ಸಹ ಮಾಡ್ಕೋಬೋದು. ಅಂದರೆ ಸ್ವಲ್ಪ ಗಟ್ಟಿಯಾಗಿ ಮಾಡಿಕೊಂಡು ಮುದ್ದೆ ಕಟ್ಕೊಂಡು ಕೂಡ ಊಟ ಮಾಡ್ತಾರೆ ಕೆಲವರು, ಇಲ್ಲಾಂದರೆ ಇದೇ ಥರ ರೈಸ್ ಥರ ಮಾಡ್ಕೋಬೋದು. ಇವಾಗ ಅಕ್ಕಿ ಬೇಳೆ ಸಹ ಬೆಂದಿತ್ತು. ಇನ್ನೊಂದು ಸೈಡಲ್ಲಿ ಇನ್ನೊಂದು ಪಾತ್ರೆನ ಇಟ್ಕೊಂಡು ಬೆಂದಿರೋ ಅಂಥ ಅಕ್ಕಿ ಬೇಳೆನ ಇನ್ನೊಂದು ಸೈಡಲ್ಲಿ ಎತ್ತಿಟ್ಕೊತಾ ಇದ್ದೀನಿ. ಎಳ್ಳು ಬೆಲ್ಲ ತಿಂತಾನೆ ಇರ್ತೀವಲ್ವ, ಇನ್ನೂ ಸ್ವೀಟ್ ಪೊಂಗಲ್ ಮಾಡಿದ್ರೆ ಖಾಲಿನೇ ಆಗಲ್ಲ ಅಂತ ಗೊತ್ತಿತ್ತು. ಸೊ ಹಾಗಾಗಿ ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ಮಾತ್ರ ಮಾಡ್ಕೋತಾ ಇದ್ದೀನಿ.
ಅದಕ್ಕೋಸ್ಕರ ಅಂತ ಸ್ವಲ್ಪ ಅಕ್ಕಿ ಬೇಳೆನ ಹಾಕಿ ಅದಕ್ಕೆ ಸ್ವಲ್ಪ ನೀರನ್ನು ಎತ್ತಿಟ್ಕೊಂಡು ಅದನ್ನು ಸಹ ಬೇಯಿಸ್ಕೊತೀನಿ. ಹಾಗೆ ಇನ್ನೊಂದು ಸೈಡಲ್ಲಿ ಹುಚ್ಚೆಳ್ಳನ್ನ ಹುರಿದಿಟ್ಕೊಂಡಿದ್ವಿ ಅಲ್ವಾ, ಅದು ಕೂಡ ಕೂಲ್ ಆಗಿರುತ್ತೆ. ಅದನ್ನು ಈ ಥರ ಕುಟಾಣಿಗೆ ಹಾಕಿ ಕ್ರಷ್ ಮಾಡ್ಕೊತಾ ಇದ್ದೀನಿ. ಕಡಿಮೆ ಕ್ವಾಂಟಿಟಿ ಇತ್ತಲ್ವಾ, ಆರಾಮಾಗಿ ಮಾಡ್ಕೋಬೋದು, ಮಿಕ್ಸಿ ಜಾರ್ಗೆ ಹಾಕೋಬೇಕು ಅಂತ. ಇವಾಗ ಇದು ಸಹ ರೆಡಿ ಆಯಿತು. ನಮ್ಮ ಅಮ್ಮನ ಮನೆಯಲ್ಲಿ ಹೆಂಗೆ ಮಾಡ್ತಾರೆ ಅಂದರೆ, ಹುಚ್ಚೆಳ್ಗೆನೆ ಸ್ವಲ್ಪ ಈ ಕರಿಬೇವು, ಒಣಗಿರುವಂಥ ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಬೆಲ್ಲ, ಉಪ್ಪು, ಬೆಳ್ಳುಳ್ಳಿ ಇದನ್ನೆಲ್ಲ ಹಾಕಿ ಪೌಡರ್ ಮಾಡಿಕೊಂಡು ಒಗ್ಗರಣೆನ ಹಾಕ್ತೇನೆ ಈ ಬೆಂದಿರುವಂಥ ಕುಂಬಳಕಾಯಿ ಮತ್ತು ಈ ಅವರೆಕಾಳು ಏನಿತ್ತು ಅದಕ್ಕೆ ಸ್ಪ್ರಿಂಕಲ್ ಮಾಡ್ಕೊಂಡ್ಬಿಡ್ತಾರೆ ಅಷ್ಟೇ. ಅದು ಒಂಥರ. ಇದು ಬರೀ ಪ್ಲೇನ್ ಆಗಿ ಮಾಡ್ಕೋತಾ ಇರುವಂತಹ ತಾಳ್ದ, ಅಂದರೆ ಇದಕ್ಕೆ ಯಾವುದೇ ಥರ ಮಸಾಲೆ ಹಾಕ್ಕೊಂಡಿಲ್ಲ. ಹುಚ್ಚೆಳ್ಗೆ ಬರೀ ಹುಚ್ಚೆಳ್ಳು ಪುಡಿ ಮಾತ್ರ ಹಾಕ್ಕೊಳ್ಳೋದಷ್ಟೇ. ಆ ಥರ ಸಹ ಮಾಡ್ಕೋಬೋದು. ಇವಾಗ ಅದು ಸಹ ರೆಡಿ ಆಯಿತು. ಇನ್ನೊಂದು ಸೈಡಲ್ಲಿ ಈ ಪೊಂಗಲ್ ಮಾಡ್ಕೊಳ್ಳೋದಕ್ಕೆ ಇಟ್ಟಿದ್ವಿ ಅಲ್ವಾ, ಅದಕ್ಕೆ ಸ್ವಲ್ಪ ಹಾಲನ್ನು ಹಾಕಿ ಕುದಿಸ್ಕೊಂಡಿದ್ದೀನಿ. ನಂತರ ಬೆಲ್ಲನ ಹಾಕಿ ಇನ್ನೊಮ್ಮೆ ಮಿಕ್ಸ್ ಮಾಡಿಕೊಂಡು ತುರಿದಿಟ್ಕೊಂಡಿರುವಂಥ ತೆಂಗಿನಕಾಯಿನ ಹಾಕೋತಾ ಇದ್ದೀನಿ. ಒಣ ಕೊಬ್ಬರಿ ತುರಿನಾದ್ರೂ ಹಾಕ್ಕೋಬೋದು, ತೆಂಗಿನಕಾಯಿನ ಕಟ್ ಮಾಡಿ ಸಹ ಸೇರಿಸ್ಕೋಬೋದು. ನಾನಿವತ್ತು ತುರಿದಿರುವಂಥದ್ದನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ತುಪ್ಪದಲ್ಲಿ ಹುರಿದಿರುವಂತಹ ದ್ರಾಕ್ಷಿ, ಗೋಡಂಬಿನ ಹಾಕಿ ಹಾಗೆ ಸ್ವಲ್ಪ ಏಲಕ್ಕಿ ಪುಡಿನೂ ಸಹ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡ್ಬಿಡ್ತು ಅಂತಂದರೆ ಸ್ವೀಟ್ ಪೊಂಗಲ್ ರೆಡಿ ಆಗಿರುತ್ತೆ. ಹಾಗೆ ಇನ್ನೊಂದು ಸೈಡಲ್ಲಿ ನಾವು ರುಬ್ಬಿ ಇಟ್ಕೊಂಡಿರುವಂಥ ಮಸಾಲ ಪೇಸ್ಟ್ ಏನಿತ್ತು ಅದನ್ನು ಇದರೊಳಗಡೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಇದಕ್ಕೆ ಉಪ್ಪನ್ನು ಸಹ ಸೇರಿಸ್ಕೊಂಡಿದ್ದೀನಿ ಆಲ್ರೆಡಿ. ಸೇರಿಸಿದ ನಂತರ ಚೆನ್ನಾಗಿ ಇನ್ನೊಮ್ಮೆ ಮಿಕ್ಸ್ ಮಾಡ್ಕೊಳ್ಳೋದಷ್ಟೇ. ಇದನ್ನು ಇನ್ನೊಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಬೇಯಿಸ್ಕೊಂಡ್ಬಿಡೋದು. ಆವಾಗ ಕಿಚಡಿಯನ್ನು ರೆಡಿಯಾಗಿರುತ್ತೆ. ಹಾಗೆ ಇನ್ನೊಂದು ಸೈಡಲ್ಲಿ ಸ್ವೀಟ್ ಪೊಂಗಲ್ ಬೇಕಾಗಿರುವಂಥದ್ದನ್ನು ಕೂಡ ರೆಡಿ ಮಾಡ್ಕೊಂಡಿದ್ದಾಯಿತು. ಇನ್ನು ತಾಳ್ದ ಒಂದು ಮಾಡ್ಕೋಬೇಕಷ್ಟೇ. ಅದು ನಾನು ಮೊದಲೇ ಹೇಳ್ದಾಗೆ ವೆರಿ ಸಿಂಪಲ್ ಮಾಡ್ಕೊಳ್ಳೋದು. ನನಗಂತೂ ಚಿಕ್ಕ ವಯಸ್ಸಿಂದನೂ ತಾಳ್ದ ಅಂದರೆ ತುಂಬಾ ಇಷ್ಟ. ಅಂದರೆ ಅದೊಂಥರ ಸ್ವೀಟ್ ಪಂಪ್ಕಿನ್ ಹಾಕಿ ಮಾಡ್ಕೊಳ್ಳೋದಲ್ವ, ಸ್ವೀಟಾಗಿ ಖಾರವಾಗಿ ಚೆನ್ನಾಗಿರುತ್ತೆ ನೋಡಿ. ಇವಾಗ ಸ್ವೀಟ್ ಪೊಂಗಲ್ ಕೂಡ ರೆಡಿ ಆಯಿತು. ಇವಾಗ ತಾಳ್ದ ಮಾಡ್ಕೊಳ್ಳೋದಕ್ಕೆ ಅಂತ ಒಂದು ಬಾಣಲಿಗೆ ಎಣ್ಣೆನ ಹಾಕಿ ಅದು ಕಾದಾದ ನಂತರ ಸಾಸಿವೆ, ಸ್ವಲ್ಪ ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು ಹಾಗೆ ಒಣಗಿರುವಂಥ ಮೆಣಸಿನಕಾಯಿ, ಈರುಳ್ಳಿನ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ಬೇಯಿಸಿಟ್ಕೊಂಡಿರುವಂತಹ ಅವರೆಕಾಳು ಮತ್ತು ಕುಂಬಳಕಾಯಿನ ಹಾಕಿ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಸ್ವಲ್ಪ ಹುಚ್ಚೆಳ್ಳು ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ತಾಳ್ದ ರೆಡಿ. ನೀವು ಅನ್ಕೋಬೋದು, ಅಯ್ಯೋ ಹಬ್ಬದ ದಿನ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಬಳಸ್ಕೊಂಡು ಅಡುಗೆ ಮಾಡ್ತಾ ಇದ್ದೀರಲ್ಲ ಅಂತ. ಊರುಗಳಲ್ಲಿ ಇದೇ ಥರನೇ ಮಾಡೋದು. ಅವರೇನು ಈರುಳ್ಳಿ ಬೆಳ್ಳುಳ್ಳಿ ಹಾಕ್ಬಾರ್ದು ಆ ಥರ ಏನು ಅಂದ್ಕೊಳ್ಳೋದಿಲ್ಲ. ಇದೇ ಥರನೇ ಮಾಡಿಕೊಂಡು ಅಡುಗೆ ಮಾಡೋ ಅಂಥದ್ದು. ಯಾರ ಮನೆಯಲ್ಲಿ ಹಬ್ಬದಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಬಳಸಲ್ಲ ಅಂತ ಸಹ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಯಾರ್ಯಾರ ಮನೆಯಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಬಳಸ್ಕೊಂಡು ಅಡುಗೆ ಮಾಡ್ತೀರಾ ಅಂತ ಸಹ ಕಮೆಂಟ್ ಮಾಡಿ ತಿಳಿಸಿ. ನಮ್ಮೂರ ಕಡೆ ಹಿಂಗೆ ಮಾಡೋದು. ಸೊ ಹಾಗಾಗಿ ನಾನು ಇದೇ ಥರನೇ ಫಾಲೋ ಮಾಡ್ತೀನಿ. ಕೆಲವೊಂದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಹಾಕ್ತೇನೆ ಅಡುಗೆ ಮಾಡಿ ಉಪವಾಸ ಇದ್ದು ದೇವ್ರ ನೈವೇದ್ಯಕ್ಕೆ ಇಡಬೇಕಾಗತ್ತೆ. ಕೆಲವೊಂದು ಸರಿ ಇದೇ ಥರ ಮಾಡಿಟ್ರು ಕೂಡ ತೊಂದರೆ ಇಲ್ಲ ಅಂತ ಅನ್ಸುತ್ತೆ. ಊರುಗಳಲ್ಲಿ ಏನೇ ಅಡುಗೆ ಮಾಡಿದ್ರು ಹಬ್ಬದ ಟೈಮ್ನಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಹಾಕಿರಲಿ ಹಾಕ್ತೇ ಇರಲಿ ಯಾವುದನ್ನು ಕೂಡ ರುಚಿ ನೋಡ್ದೇನೆ ಅಡುಗೆನ ಮಾಡಿ ಅದನ್ನು ದೇವ್ರ ಮುಂದೆ ಇಟ್ಟೇನೆ ಊಟ ಮಾಡೋದು. ಈ ಥರ ಸಂಪ್ರದಾಯ ಫಾಲೋ ಮಾಡ್ಕೊಂಡು ಬಂದಿರ್ತಾರೆ. ಅದೇ ಥರನೇ ನಾವು ಹಬ್ಬದ ಟೈಮ್ನಲ್ಲಿ ಅಡುಗೆ ಏನೇನು ಮಾಡಿದ್ವಿ ಅದ್ಯಾವುದನ್ನು ಕೂಡ ರುಚಿ ನೋಡ್ದೇನೆ ಕಣ್ಣಳ್ತೇನೆ ಅಡುಗೆ ಮಾಡಿ ದೇವ್ರ ಮುಂದೆ ಇಟ್ಟು ಅದಾದ ನಂತರನೇ ಊಟ ಮಾಡೋದು. ಅದಕ್ಕೆ ಈರುಳ್ಳಿನಾದರೂ ಹಾಕಿರಲಿ ಬೆಳ್ಳುಳ್ಳಿನಾದರೂ ಹಾಕಿರಲಿ ಅದು ದೇವ್ರ ಮನೆಗೆ ಹೋಗ್ಬಿಡ್ಬೇಕು. ಆ ಥರ ಈ ಹಬ್ಬದಲ್ಲೂ ಕೂಡ ಹಾಗೇನೆ, ಪ್ರತಿ ಹಬ್ಬದಲ್ಲೂ ಕೂಡ ಹಾಗೇನೆ. ಫಸ್ಟು ದೇವ್ರ ಮುಂದೆ ಇಟ್ಟು ಅದಾದ ನಂತರ ಹಸುಗಳಿಗೆ ಕೊಟ್ಟು ಅದಾದ ನಂತರನೇ ನಾವು ಊಟ ಮಾಡ್ತಾ ಇದ್ದಿದ್ದು. ಆ ಥರ ನಾವು ಮಾಡ್ತಾ ಇದ್ವಿ. ನೀವು ಅದೇ ಥರ ಮಾಡ್ತಾ ಇದ್ರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇಲ್ಲ ಯಾರ್ಯಾರ ಮನೆಯಲ್ಲಿ ಈ ಥರ ಮಾಡ್ತಾ ಇದ್ರಿ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಸ್ವೀಟ್ ಚಟ್ನಿಗೆ ಒಂದು ಮಿಕ್ಸಿ ಜಾರ್ಗೆ ತುರಿದಿಟ್ಕೊಂಡಿರುವಂಥ ತೆಂಗಿನಕಾಯಿ, ಸ್ವಲ್ಪ ಕಡಲೆ ಹಾಗೆ ಅದಕ್ಕೆ ಬೆಲ್ಲ, ಏಲಕ್ಕಿ ಪುಡಿ ಇಷ್ಟನ್ನು ಕೂಡ ಸೇರಿಸ್ಕೊಂಡು ರುಬ್ಕೊಂಡ್ರೆ ಸ್ವೀಟ್ ಚಟ್ನಿ ರೆಡಿಯಾಗಿರುತ್ತೆ. ಇವಾಗ ಆಲ್ಮೋಸ್ಟ್ ಹಬ್ಬದ ಅಡುಗೆ ರೆಡಿಯಾಗಿತ್ತು. ಅವರೆಕಾಳು ಬೆಂದಿತ್ತು, ಮತ್ತು ಕಡಲೆಕಾಯಿ ಬೆಂದಿತ್ತು, ಗೆಣಸು ಬೆಂದಿತ್ತು, ಸ್ವೀಟ್ ಪೊಂಗಲ್ ರೆಡಿಯಾಗಿತ್ತು, ಕಿಚಡಿ ಅನ್ನ ಸಹ ರೆಡಿಯಾಗಿದೆ, ಹಾಗೆ ಸ್ವೀಟ್ ಚಟ್ನಿ ಸಹ ರೆಡಿಯಾಗಿದೆ, ಕುಂಬಳಕಾಯಿ ತಾಳ್ದ ಸಹ ರೆಡಿಯಾಗಿದೆ. ಇವಾಗ ಏನೇ ಇದ್ರೂ ದೇವ್ರಿಗೆ ನೈವೇದ್ಯಕ್ಕಿಟ್ಟು ನಾವು ಕೂಡ ಊಟ ಮಾಡೋದು. ಯಾರ್ಯಾರ ಮನೆಯಲ್ಲಿ ಈ ಥರ ಅಡುಗೆ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಾವು ಚಿಕ್ಕವರಿದ್ದಾಗ ಈ ಥರ ಅಡುಗೆ ಎಲ್ಲ ಮಾಡಿರ್ತಿದ್ರು ಅಮ್ಮ. ಊಟ ಎಲ್ಲ ಮುಗಿಸ್ಕೊಂಡು ಇನ್ನು ಹಸುಗಳಿಗೆಲ್ಲ ಅಲಂಕಾರ ಮಾಡಬೇಕಾಗಿತ್ತು, ಕಿಚಾಯಿಸ ಕರ್ಕೊಂಡು ಹೋಗ್ಬೇಕಾಗಿತ್ತಲ್ವ. ಹಾಗಾಗಿ ಅದನ್ನೆಲ್ಲ ಮುಗಿಸಿ ನಾವು ಕೂಡ ರೆಡಿಯಾಗಿ ಎಲ್ಲರ ಮನೆಗೂ ಹೋಗಿ ಬೀರ್ಬಿಟ್ಟು ಬಂದು ಅದಾದ ನಂತರ ಕಿಚಾಯಿಸೋದು ಅಂದರೆ ಗಂಡು ಮಗಳು ಕಿಚಾಯಿಸಕ್ಕೆ ಹೋಗ್ತಿದ್ರಲ್ವ, ಅದನ್ನು ನೋಡೋದಕ್ಕೆ ಅಂತ ಊರ ಮಧ್ಯಕ್ಕೆ ಬೆಂಕಿ ಎಲ್ಲ ಹಾಕಿ ಕಿಚಾಯಿಸ್ತಾರಲ್ವ ಅಲ್ಲಿಗೆ ಹೋಗ್ತಿದ್ವಿ. ನಿಮ್ಮ ಹಬ್ಬ ಹೇಗಿತ್ತು? ನೀವು ಹಬ್ಬನ ಹೇಗೆ ಸೆಲೆಬ್ರೇಟ್ ಮಾಡ್ತಾ ಇದ್ರಿ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.